ಇಲ್ಲೇನಾಗದಂದ್ರೆ ಯಾರು ಜಮೀನ್ ಕಳ್ಕೊಂಡವ್ರಲ್ಲ ಅಲ್ಲಿ ಅಟ್ಲೀಸ್ಟ್ ಅವ್ರು ನಮ್ಮ ಹತ್ರ ಜಮೀನ್ ಅಕ್ವೈರ್ ಮಾಡ್ಬೇಕಾದ್ರೆ ಹೇಳ್ತಾರೆ, ನಿಮ್ಗೆ ಏನಾದ್ರು ಕೂಡ ತೋರ್ಕ್ ಮಾಡ್ಬೇಕಾದ್ರೆ ಜಮೀನು ದುಡ್ಡು ತಗೊಂಡಿರ್ತಾರ, ದುಡ್ಡಲ್ಲಿ ಎಕ್ವಿಪ್ಮೆಂಟ್ ತಗೊಂಡ್ರೆ ನಿಮ್ಗೆಲ್ಲ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಈ ತರ ಹಾಕೊಂಡು ಹೋಗ್ತಿತ್ತು, ಎಲ್ಲಿಯೂ ಸಮಸ್ಯೆ ಇರಲಿಲ್ಲ. ಹೊಸ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ, ಎಸ್ಪೆಷಲಿ ನೆಲಮಂಗಲ ಕ್ಷೇತ್ರ ಶಾಸಕರು ಬಂದ್ಮೇಲೆ ಅವ್ರ ಮುಖಂಡರುಗಳು ಯಾರ್ಯಾರವ್ರೆ, ಅವ್ರ ಸ್ನೇಹಿತರುಗಳು ಯಾರ್ಯಾರವ್ರೆ, ಅವ್ರ ಕಡೆ ಕಾಂಟ್ಯಾಕ್ಟ್ ಕೊಡ್ಬೇಕು ಅಂತ ದೊಡ್ಡ ದಂಧೆ ಇದು. ಇದಾಗಿ ಕೋಟ್ಯಾಂತರ ರೂಪಾಯಿ ಮಣ್ಣೆತ್ಬೇಕು, ಇಂತ ಮಣ್ಣೆತ್ತ ಅಲ್ಲಿ ನೋಡಿದ್ರೆ ಅಲ್ಲಿ ಮಾಡ್ತಾಳೆ, ಇಲ್ಲಿ ನೋಡಿ ಈ ತರ ಮಾಡಿ 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 ಇಡೀ ತಾಲೂಕಿಗೆ ಅಧ್ವಾನ ಮಾಡಕ್ ಬಿಟ್ಟವ್ರೆ. ಅದ್ ಕಾರಣ ಇವತ್ತು ವಿರುದ್ಧ ಚಳುವಳಿ ಮಾಡಕ್ಕೆ ಅಂತ ಬಂದು ನಮ್ಗೆ ಸರ್ಕಾರದಿಂದ ಅನುಮತಿ ಕೊಡ್ಲಿಲ್ಲ ಅಂತ ಪೊಲೀಸರವರೆಲ್ಲ ಬಂದು ನಮ್ಮನ್ನ ಯಾವ್ದೇ ಕಾರಣಕ್ಕೂ ಚಳುವಳಿ ಮಾಡ್ಕೊಡುದು ಅಂತ ಹೇಳಿ ಪೊಲೀಸರು ಬಂದು ತಡೆ ಹಿಡಿತವ್ರೆ. ನಮ್ಗೆ ನ್ಯಾಯ ಬೇಕು. ಇಲ್ಲಿ ದಲಿತರಿಗೆ ಕೆಲಸ ಮಾಡ್ತಕ್ಕಂಥವ್ರಿಗೆ, ರೈತರಿಗೆ, ಮೂಲ ರೈತರಿಗೆ ಅನುಕೂಲ ಆಗ್ಬೇಕು ಅಂತಕ್ಕಂಥ ನಮ್ಮ ಮೂಲ ಉದ್ದೇಶ ಅಷ್ಟೇ. ನಾವಿಲ್ಲೇನೋ ಯಾರಿದ್ದ ಗಲಾಟೆ ಮಾಡೋದಲ್ಲಿ ಘೋಷಣೆ ಬಂದು ನಮ್ಮ ತಮಟೆ ಚಳುವಳಿ ಮಾಡ್ತೀವಿ ಅಂತ ನಾವು ಯಾವ ಘೋಷಣೆಗೆ ಹೋಗ್ರಿ, ಅದು ತಡಿಬೇಕು ಅಂತ ಹೇಳಿ ಬೆಳಗ್ಗೆಯಿಂದನೂ ಕೂಡ ಬಹಳ ಕುತಂತ್ರ ನಡೆದು ನಮ್ ಪಟ್ಟಿಸ್ ಒಂದು ಸಭೆಗಳು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಅದ್ ಕಾರಣ ಶಾಮೀನ್ ಹಾಕೋಕ್ಕೂ ಕೂಡ ಬಿಡ್ಲಿಲ್ಲ. ನಾವು ಕೇಳ್ತಾ ಇರೋದಿನಲ್ಲಿ ನಮ್ಮ ಸ್ವಾಯತ್ತಗಳ ಸೊತ್ತು, ನಮ್ಮ ಸೊತ್ತನ್ನ ಕೆಡಿಬಿ ಅಕ್ವೈರ್ ಮಾಡ್ಕೊಂಡ್ಮೇಲೆ ಅದ್ರಲ್ಲಿ ನಾವು ಜನಗಳಿಗೆ ಕೆಲಸ ಕೊಡಿ ಅಂತ ಕೇಳ್ತಾ ಇದೀವಿ. ನಮ್ ದುರಾದೃಷ್ಟ ಅದು, ನಾವು ಒಟ್ಟು ಅದನ್ನ ಕೇಳೇಬಾರ್ದು. ಯಾಕೆಂದ್ರೆ ನಾವು ಯಾವಾಗ ಜಮೀನ್ ಅಕ್ವೈರ್ ಮಾಡಕ್ಕೆ ಅಂತ ಬಂದ್ರಲ್ಲ ಅವತ್ತೆಲ್ಲ ನಾವು ಹೊರದ್ ಕಳಿಸಿ ಬೂಟಲ್ಲಿ ಹೊರದ್ ಕಳಿಸಿ ಇವತ್ತೇನೋ ಸಮಸ್ಯೆ ಆಗ್ತಿರ್ಲಿಲ್ಲ. ಬಟ್ ನಾವು ರೈತರು ಯಾರೋ ಹೊತ್ತು ಹಾಳಾಗೋಲಿ ಅಂತ ಹೇಳಿ ಸುಮ್ಮನೆ ಸೋತ್ ಬಿಟ್ಟಿದ್ಕೆ ಇವತ್ತು ನಮ್ ಜನ ಈ ಮಟ್ಟಕ್ಕೆ ತಂದ್ಬಿಟ್ಟವ್ರೆ.